ದೇಶಸುತ್ತು ಕೋಶ ಓದು ಎಂಬುದು ಕನ್ನಡದ ಅತ್ಯಂತ ಅರ್ಥಗರ್ಭಿತ ಹಾಗೂ ಜನಪ್ರಿಯವಾದ ಗಾದೆಮಾತು. ಜ್ಞಾನಾರ್ಜನೆಯ ಹಾದಿಯಲ್ಲಿ ಅನುಭವ ಮತ್ತು ಅಧ್ಯಯನ ಎರಡೂ ಎಷ್ಟು ಮುಖ್ಯ ಎಂಬುದನ್ನು ಇದು ಎತ್ತಿ ತೋರಿಸುತ್ತದೆ. ಪೀಠಿಕೆ: ಮಾನವನ ಜನ್ಮ ಸಾರ್ಥಕವಾಗುವುದು ಜ್ಞಾನದಿಂದ. ಜ್ಞಾನವನ್ನು ಪಡೆಯಲು ನಮಗೆ ಮುಖ್ಯವಾಗಿ ಎರಡು ದಾರಿಗಳಿವೆ. ಒಂದು ಪುಸ್ತಕಗಳನ್ನು ಓದುವುದು ಗ್ರಂಥಾಲಯ, ಇನ್ನೊಂದು ಜಗತ್ತನ್ನು ಸುತ್ತಿ ನೋಡುವುದು ಅನುಭವ. ಈ ಎರಡೂ ಕ್ರಿಯೆಗಳು ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ ಮತ್ತು ಆತನ ಬೌದ್ಧಿಕ ಮಟ್ಟವನ್ನು ಹೆಚ್ಚಿಸುವಲ್ಲಿ ಸಮಾನ ಪಾತ್ರ ವಹಿಸುತ್ತವೆ. ಕೋಶ ಓದು: ಅಕ್ಷರ ಜ್ಞಾನದ ಮಹತ್ವ. ಕೋಶ ಎಂದರೆ ಪುಸ್ತಕ ಅಥವಾ ನಿಘಂಟು ಎಂದರ್ಥ. ಪುಸ್ತಕಗಳು ಜ್ಞಾನದ ಭಂಡಾರಗಳು. ನೂರಾರು ವರ್ಷಗಳ ಇತಿಹಾಸ, ವಿಜ್ಞಾನ, ಸಾಹಿತ್ಯ ಮತ್ತು ಮಹಾನ್ ವ್ಯಕ್ತಿಗಳ ವಿಚಾರಗಳನ್ನು ನಾವು ಒಂದೆಡೆ ಕುಳಿತು ಓದಬಹುದು. ವಿಸ್ತಾರವಾದ ಮಾಹಿತಿ, ಜಗತ್ತಿನ ಯಾವುದೇ ಮೂಲೆಯ ವಿಷಯವನ್ನು ಪುಸ್ತಕಗಳ ಮೂಲಕ ತಿಳಿಯಬಹುದು. ಬೌದ್ಧಿಕ ವಿಕಾಸ: ಓದುವುದರಿಂದ ಕಲ್ಪನಾ ಶಕ್ತಿ ಮತ್ತು ವಿವೇಚನಾ ಶಕ್ತಿ ಬೆಳೆಯುತ್ತದೆ. ಮಾರ್ಗದರ್ಶನ: ಹಿರಿಯರ ಅನುಭವದ ನುಡಿಗಳು ನಮಗೆ ಜೀವನದ ದಾರಿದೀಪವಾಗುತ್ತವೆ. ದೇಶಸುತ್ತು ಪ್ರತ್ಯಕ್ಷ ಅನುಭವದ ಶಕ್ತಿ: ಕೇವಲ ಪುಸ್ತಕ ಓದಿದವನು ಪುಸ್ತಕದ ಬದನೆಕಾಯಿ ಯಾಗಬಾರದು ಎಂಬ ಮಾತಿದೆ. ಅಂದರೆ ಕೇವಲ ಸಿದ್ಧಾಂತ ತಿಳಿದಿದ್ದರೆ ಸಾಲದು, ಪ್ರಾಯೋಗಿಕ ಜ್ಞಾನವೂ ಇರಬೇಕು. ಜೀವನ ಪಾಠ: ದೇಶ ಸುತ್ತುವುದರಿಂದ ವಿವಿಧ ಸಂಸ್ಕೃತಿ, ಭಾಷೆ, ಆಹಾರ ಪದ್ಧತಿ ಮತ್ತು ಜನರ ಜೀವನ ಶೈಲಿಯನ್ನು ನೇರವಾಗಿ ನೋಡುವ ಅವಕಾಶ ಸಿಗುತ್ತದೆ. ಸಂಕಷ್ಟಗಳ ಎದುರಿಸುವಿಕೆ: ಪ್ರಯಾಣ ಮಾಡುವಾಗ ಎದುರಾಗುವ ಸವಾಲುಗಳು ಮನುಷ್ಯನಿಗೆ ಧೈರ್ಯ ಮತ್ತು ಸಮಯಪ್ರಜ್ಞೆಯನ್ನು ಕಲಿಸುತ್ತವೆ. ವಿಶಾಲ ಮನೋಭಾವ: ಬೇರೆ ಬೇರೆ ಪ್ರದೇಶದ ಜನರನ್ನು ಭೇಟಿಯಾದಾಗ ನಮ್ಮಲ್ಲಿರುವ ಸಂಕುಚಿತ ಭಾವನೆಗಳು ದೂರವಾಗಿ ವಸುಧೈವ ಕುಟುಂಬಕಂ ಎಂಬ ವಿಶಾಲ ಮನೋಭಾವ ಬೆಳೆಯುತ್ತದೆ. ಸಮನ್ವಯತೆ: ಪುಸ್ತಕ ಓದುವುದು ನಮಗೆ ಮಾಹಿತಿ ನೀಡಿದರೆ, ದೇಶ ಸುತ್ತುವುದು ಆ ಮಾಹಿತಿಗೆ ಜೀವ ನೀಡುತ್ತದೆ. ಉದಾಹರಣೆಗೆ, ತಾಜ್ ಮಹಲ್ ಬಗ್ಗೆ ಪುಸ್ತಕದಲ್ಲಿ ಓದಿದಾಗ ಸಿಗುವ ಜ್ಞಾನಕ್ಕಿಂತ ಅದನ್ನು ಖುದ್ದಾಗಿ ಹೋಗಿ ನೋಡಿದಾಗ ಸಿಗುವ ಅನುಭವ ಅನನ್ಯವಾದುದು. ಜ್ಞಾನ ಎಂಬುದು ಕೇವಲ ನೆನಪಿನಲ್ಲಿ ಇಟ್ಟುಕೊಳ್ಳುವ ವಿಷಯವಲ್ಲ, ಅದು ಅನುಭವಕ್ಕೆ ಬರಬೇಕಾದ ಸತ್ಯ. ಉಪಸಂಹಾರ: ಒಟ್ಟಾರೆಯಾಗಿ ಹೇಳುವುದಾದರೆ, ಪೂರ್ಣ ಪ್ರಮಾಣದ ಜ್ಞಾನಿಯೆನಿಸಿಕೊಳ್ಳಲು ಗ್ರಂಥಗಳ ಅಧ್ಯಯನ ಎಷ್ಟು ಮುಖ್ಯವೋ ದೇಶ ಸಂಚಾರವೂ ಅಷ್ಟೇ ಮುಖ್ಯ. ಇವೆರಡೂ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಆದ್ದರಿಂದಲೇ ದೊಡ್ಡವರು ದೇಶ ಸುತ್ತು ಕೋಶ ಓದು ಎಂದು ಹೇಳಿದ್ದಾರೆ. ನಮ್ಮ ಬದುಕು ಅರ್ಥಪೂರ್ಣವಾಗಬೇಕಾದರೆ ನಾವು ಓದಿನೊಂದಿಗೆ ಪ್ರಕೃತಿ ಮತ್ತು ಸಮಾಜದ ನಿಕಟ ಸಂಪರ್ಕವನ್ನು ಹೊಂದಿರಬೇಕು.